ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಜೊತೆಯಲ್ಲಿ ಇವತ್ತು ಈ BMRCL ಇನಿಷಿಯಲ್ ಫೇರ್ ಫಿಕ್ಸೇಷನ್ ಕಮಿಟಿ ಅಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ದಿಸ್ ಫೇರ್ ಫಿಕ್ಸೇಷನ್ ಕಮಿಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ಮಾಡಿರುವ FFC ಸದಸ್ಯರು ಯಾರ್ಯಾರಂದ್ರೆ ಒಂದು ಚೇರ್ಮನ್ ಜಸ್ಟಿಸ್ ಆರ್ ತರಾನಿ, ಫಾರ್ಮರ್ ಜಡ್ಜ್ ಮಡ್ರಾಸ್ ಹೈಕೋರ್ಟ್, ಮೆಂಬರ್ಸ್ ಇರ್ತಕ್ಕಂಥವ್ರು ಶ್ರೀ ಸತೀಂದ್ರ ಪಾಲ್ ಸಿಂಗ್, ಅಡಿಷನಲ್ ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್, ಡಾಕ್ಟರ್ EV ರಮನ್ ರೆಡ್ಡಿ, ರಿಟೈರ್ಡ್ ACS ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ GOK ಗೌರ್ಮೆಂಟ್ ಆಫ್ ಕರ್ನಾಟಕ. ಇಲ್ಲಿ 2017ರಿಂದ ಮೆಟ್ರೋ ದರ ಏರಿಕೆ ಆಗಿರಲಿಲ್ಲ. ಫ್ರಮ್ 2017 FFC ವರದಿ ಪ್ರಕಾರ ಅವರೇ ಸಾರ್ವಜನಿಕರ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥದ್ದು FFC ತೀರ್ಮಾನ ಮಾಡ್ತಾರೆ. ಆಗ ಇವರೇನು ಮಾಡ್ತಾರೆ, ಇಲ್ಲಿ ಬಹುಶಃ ಒಂದಷ್ಟು ಕಡೆ ಅಡ್ವರ್ಟೈಸ್ಮೆಂಟ್ಸ್ಗಳು, ಒಂದಷ್ಟು ಕಡೆ ಹೋರ್ಡಿಂಗ್ಸ್ನು ಕೂಡ ಪ್ರೆಸೆಂಟ್ ಮಾಡ್ತಾರೆ. ಎಲ್ಲಿ ನಿಮ್ಮ ಮೆಟ್ರೋ ಸ್ಟೇಷನ್ಸ್ನಲ್ಲಿ ಒಂದಷ್ಟು ಹೋರ್ಡಿಂಗ್ಸು ಪ್ಲಸ್ಸು ಒಂದಷ್ಟು ಪೇಪರ್ಗಳಲ್ಲಿ ಒಂದಷ್ಟು ಆ್ಯಡ್ಸ್ನ ಹಾಕ್ತಾರೆ. ಏನು ಈ ಪ್ರೈಸ್ ಫಿಕ್ಸೇಷನ್ನ ಮಾಡಿದ್ರೆ ಸೂಕ್ತನ ಅಥವಾ ಮಾಡಬಾರ್ದ ಅಂತಕ್ಕಂಥ ಚರ್ಚೆ ಆದಾಗ ಅದರಲ್ಲಿ 1126 ಜನ ಭಾಗಿಯಾಗ್ತಾರೆ. ಆ ಒಂದು ಏನು ಪಬ್ಲಿಕ್ ಒಪಿನಿಯನ್ನ ಜನರೇಟ್ ಮಾಡ್ತಕ್ಕಂಥದ್ದಕ್ಕೆ, ಸಾರ್ವಜನಿಕವಾಗಿ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದಕ್ಕೆ. ಅದರಲ್ಲಿ 27% ಜನ ರೀಸನಬಲ್ ಆಗೇ ಮಾಡ್ತಕ್ಕಂಥದ್ದಾದರೆ ಮಾಡಬಹುದು ಅಂತ ಹೇಳ್ತಾರೆ. ಅದರಲ್ಲಿ ಮಿಕ್ಕಂಥ 51% ಆಫ್ ದೆಮ್, 1126 ಜನ ಏನು ಪಬ್ಲಿಕ್ ಒಪಿನಿಯನ್ ಜನರೇಟ್ ಆಗುತ್ತೆ, ಅದರಲ್ಲಿ 51% ಜನ ಈ ಒಂದು ಪ್ರೈಸ್ನ ಹೈಕ್ ಮಾಡಬೇಡಿ, ನಮಗೆ ತಡ್ಕೊಳಕ್ಕಾಗೋದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ, ಅದು ಕೂಡ ಓದ್ತೀನಿ. The last date for receiving feedback from metro commuters on the revision of metro fares was extended up to 28th October 2024 and the same was published in the various newspapers. Till the last date, a total of 1126 responses were received. It was found that out of the total feedback received for fare increase, 27% of commuters were in the favor of reasonable increase of the fare and 51% were not in favor of fare increase ಅಂತ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಆ ವರದಿ ಮೂಲಕ ಉಲ್ಲೇಖ ಆಗಿದೆ. ಈಗ ಒಂದು ಮೆಟ್ರೋನಲ್ಲಿ ಫೇರ್ ಮತ್ತು ನಾನ್ ಫೇರ್ ಅಂತ ಇರುತ್ತೆ, ಎರಡು ರೀತಿ. ಒಂದು, ಈ ಫೇರನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಏನು ರೆಗ್ಯುಲರ್ ಕಮ್ಯೂಟರ್ಸು, ಪ್ರತಿನಿತ್ಯ ನಾಗರಿಕರು ಮೆಟ್ರೋನಲ್ಲಿ ಟ್ರಾವೆಲ್ ಆಗ್ತಾರೆ, ಅದು ಆ ಟಿಕೆಟಿಂದ ಬರ್ತಕ್ಕಂಥದ್ದನ್ನು ನಾವು ಒಂದು ಫೇರ್ ಅಂತ ತಗೋಬೋದು. ಇನ್ನೊಂದು ನಾನ್ ಫೇರ್ ಬಂದು ಒಂದು ಕಡೆ ಪಾರ್ಕಿಂಗ್ ಇರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಅಥವಾ ನಮ್ಮ ರೆಂಟಲ್ ಔಟ್ಲೆಟ್ಗಳೇನು ಬರುತ್ತೆ ಅದರಿಂದ ಬರ್ತಕ್ಕಂಥ ಆದಾಯ, ಎರಡೇ ಆದಾಯ ನಮಗೆ ಬರೋದು, ಒಂದು ಫೇರ್ ಆ್ಯಂಡ್ ನಾನ್ ಫೇರ್. ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ, ಫೇರ್ ಆ್ಯಂಡ್ ನಾನ್ ಫೇರ್. ಫೇರ್ ಅಂದರೆ ನಮ್ಮ ಕಮ್ಯೂಟರ್ಸು ಪ್ರತಿನಿತ್ಯ ಏನು ಟ್ರಾವೆಲ್ ಆಗ್ತಾರೆ ಮೆಟ್ರೋನಲ್ಲಿ, ಅವ್ರಿಗೆ ಟಿಕೆಟ್ ಮೂಲಕ ಅವರು ಕಟ್ತಕ್ಕಂಥ ಒಂದು ದುಡ್ಡೇನಿದೆ ಅದನ್ನು ಫೇರ್ ಅಂತೀವಿ. ನಾನ್ ಫೇರ್ ಅಂದರೆ ಅಫ್ಕೋರ್ಸ್ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಅಂದರೆ ನಿಮಗೆ ಮೆಟ್ರೋ ಸ್ಟೇಷನ್ನಲ್ಲಿ ಹಾಕುವಂಥ ಅಡ್ವರ್ಟೈಸ್ಮೆಂಟ್ಗಳಿರ್ಬೋದು, ಅಥವಾ ಪಾರ್ಕಿಂಗ್ ಲಾಟ್ನಲ್ಲಿ ತೊಗೊಳ್ತಕ್ಕಂಥ ಚಾರ್ಜಸ್ ಇರ್ಬೋದು, ಅಥವಾ ನಮ್ಮ ರೆಂಟಲ್ ಔಟ್ಲೆಟ್ಗಳೇನಿದೆ ಅದರಲ್ಲಿ ಬರ್ತಕ್ಕಂಥ ಆದಾಯ ಇರ್ಬೋದು. ಇದು ನಾನ್ ಫೇರ್ ಆ್ಯಂಡ್ ಫೇರ್ ಅಂತ ಡಿಸ್ಕ್ರಿಪ್ಷನ್ ನಾವು ಮಾಡ್ಬೋದು. ಇಲ್ಲಿ ಪ್ರಮುಖವಾದಂಥ ವಿಚಾರ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅನ್ನೋದು
2017ರಿಂದ ಇಲ್ಲಿಯವರೆಗೂ, ಅಂದರೆ ನಾಟ್ ದ ಪ್ರೀವಿಯಸ್ 2 ಇಯರ್ಸ್ನ ಬಿಟ್ಟು ಮಾತಾಡ್ತೇನೆ, ಯಾಕೆಂದರೆ ಒಂದು ಡೇಟಾ ನಿಮಗೆ ಪ್ರೆಸೆಂಟ್ ಮಾಡ್ತೇನೆ. ಇಲ್ಲಿ ಓದ್ಬಿಡ್ತೀನಿ ಅದಕ್ಕಿಂತ ಮುಂಚಿತವಾಗಿ. ಪೇಜ್ ನಂಬರ್ 9 ಚಾಪ್ಟರ್ 3ನಲ್ಲಿ ಫೇರ್ ರಿವಿಷನ್ ಪ್ರಪೋಸಲ್ ಆಫ್ BMRCL. ಟಿಲ್ ನೌ ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಬೀನ್ ಪ್ರೊವೈಡಿಂಗ್ shadow cash support for the following through the budgetary allocations. ಅಂದರೆ ಪ್ರತಿ ವರ್ಷದ ಬಡ್ಜೆಟರಿ ಅಲೋಕೇಶನ್ನಲ್ಲಿ SCS ಅಂತ ನಾವೇನು ಕರಿತೀವಿ, ಶ್ಯಾಡೋ ಕ್ಯಾಶ್ ಸಪೋರ್ಟು, ಇದು ಪ್ರತಿ ಸರ್ಕಾರಗಳು ಕೂಡ ಪ್ರತಿ ವರ್ಷ ಕೊಟ್ಕೊಂಡ್ಬಂದಿರತಕ್ಕಂಥ ಪದ್ಧತಿ ಇದು. ದಿಸ್ ಇಸ್ ಹೌ ದ ಸಿಸ್ಟಮ್ ಇಸ್ ಬಿನ್ ರನ್ನಿಂಗ್ ಫ್ರಮ್ 2017. ಅದರಲ್ಲಿ ಕ್ಯಾಶ್ ಲಾಸ್ ರಿಯಂಬರ್ಸ್ಮೆಂಟ್ ಆ್ಯಂಡ್ ಇಂಟ್ರೆಸ್ಟ್ ಫ್ರೀ ಸಬ್ಡೆಟ್ ಟುವರ್ಡ್ಸ್ ಲೋನ್ ಪೇಮೆಂಟ್ ಬ್ಲಾ ಬ್ಲಾ ಬ್ಲಾ. ಇಲ್ಲಿ ಮೇನ್ ವಿಚಾರ ಬಂದು, ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ, ದಯವಿಟ್ಟು ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಕೇಳಿ. ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿಗಳು, ಸ್ಥಿತಿಗತಿಗಳ ಬಗ್ಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಎಲ್ಲಿ ನಿಂತಿದೆ ಅಂತ ಆಲೋಚನೆ ಮಾಡಿದಾಗ, the state government may not continue to provide the SCS, that is shadow cash support. ಅಂದರೆ ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿಲ್ಲ, ಇಷ್ಟು ವರ್ಷ ಶ್ಯಾಡೋ ಕ್ಯಾಶ್ ಸಪೋರ್ಟನ್ನು ಏನು ಪ್ರತಿ ವರ್ಷ ಎಲ್ಲ ಸರ್ಕಾರಗಳು ಕೂಡ ಪ್ರೊವೈಡ್ ಮಾಡ್ಕೊಂಡು ಬರ್ತಾ ಇದ್ದರು, ಅದನ್ನು ನಾವು ನಿಲ್ಲಿಸಬೇಕಾಗ್ತದೆ, ನಿಲ್ಲಿಸ್ತೀವಿ, ನಮಗೆ ಆರ್ಥಿಕವಾಗಿ ಆ ಶಕ್ತಿ ಉಳಿದಿಲ್ಲ ಕೊಡೋದಕ್ಕೆ, ಶ್ಯಾಡೋ ಕ್ಯಾಶ್ ಸಪೋರ್ಟ್ನ ಪ್ರೊವಿಷನ್ ಮಾಡೋದಕ್ಕೆ ನಮಗೆ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಫೇರ್ ರಿವಿಷನ್ ಪ್ರಪೋಸಲ್ ಆಫ್ BMRCL FFCಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಬಂದಿದೆ. They are not in a position to support. ಸೊ ಕಂಟಿನ್ಯೂ ಮಾಡ್ತೀನಿ. Public notice issued inviting suggestions, chapter 4. During the discussions, suggestions were made by Government of Karnataka officials, that is bracket alli urban development and finance departments, that a fair revision is imperative in order to reduce the financial burden of the state government. Further, the officials were of the view that fares should be revised annually. ಪ್ರತಿ ವರ್ಷ ಫೇರ್ನ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. 5% 7% ಅಂತಕ್ಕಂಥದ್ದು ಅದೇನು ಚರ್ಚೆಗೆ ಬಂದಿದೆ, ಅದನ್ನು ನೀವು ಪ್ರತಿ ವರ್ಷ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಿ. ಈ ಒಂದು ಪ್ರೈಸ್ ಹೈಕ್ ಏನಿದೆ, ಈ ಪರ್ಸೆಂಟೇಜು ಮೆಟ್ರೋ ಕಮ್ಯೂಟರ್ಸ್ ಮೇಲೆ, ಇದನ್ನು ಪ್ರತಿ ವರ್ಷ ಮಾಡಬೇಕು. ಅಪ್ಲೈಯಿಂಗ್ ಆನ್ ಆನ್ಯುಯಲ್ ಆಟೋಮೆಟಿಕ್ ಫೇರ್ ರಿವಿಷನ್ ಫಾರ್ಮುಲಾ ಅಂತ ಹಾಕಿದ್ದಾರೆ. The Urban Development Department of the state government has been sending regular communications in this regard to BMRCL for expediting the constitution of the Fair Fixation Committee. ಮತ್ತೆ ಚಾಪ್ಟರ್ 7 ರಿವಿಷನ್ ಆಫ್ ದ ಫೇರ್, ಇದು ಒಂದು ವಿಚಾರ ಓದ್ತೀನಿ. ಮತ್ತೆ officials from both of the finance and the urban development departments of the government of Karnataka have brought to the attention of the Fair Fixation Committee the immediate need for upward revision of fares in order to reduce the financial burden. ಈ ಕೂಡಲೇ ನೀವು ಪರ್ಸೆಂಟೇಜ್ ಹೈಕನ್ನು ಮಾಡಿ, ಇಮ್ಮಿಡಿಯೇಟ್ ಆಗಿ ಮಾಡಬೇಕು. ಮತ್ತೆ ಹೇಳ್ತೀನಿ, ಇಮ್ಮಿಡಿಯೇಟ್ ನೀಡ್ ಫಾರ್ ದ ಅಪ್ವರ್ಡ್ ರಿವಿಷನ್ ಆಫ್ ಫೇರ್ಸ್, ಈ ಕೂಡಲೇ ಮಾಡಬೇಕು ನೀವು, ಇನ್ ಆರ್ಡರ್ ಟು ರಿಡ್ಯೂಸ್ ದ ಫೈನಾನ್ಷಿಯಲ್ ಬರ್ಡನ್ ಆನ್ ಸ್ಟೇಟ್ ಗೌರ್ಮೆಂಟ್. ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಒತ್ತಡಗಳಿದೆ, ಈ ಕೂಡಲೇ ನೀವು ಪರ್ಸೆಂಟೇಜ್ನ ಕಮ್ಯೂಟರ್ಸ್ ಮೇಲೆ ಇನ್ಕ್ರೀಸ್ ಮಾಡಿ, ದರವನ್ನು ಏರಿಸಿ ಮೆಟ್ರೋ ಚಾಲಕರ ಮೇಲೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಈ ಒಂದು ವರದಿಯಲ್ಲಿ.